ಏಕಾದಶಿಯಂದು ಏನು ಬೃಂದಾವನದ ದೊರೆಗಳು ಎಲ್ಲರ ಮನೆಯ ನಂದಾದೀಪ ಗುರು ರಾಘವೇಂದ್ರರ ಪುಣ್ಯಕ್ಷೇತ್ರಕ್ಕೆ ವೇದಿಕೆ ತಂಡ ಭೇಟಿ ನೀಡಿದಂಥ ಕ್ಷಣ ನಮ್ಮ ಜೊತೆಗೆ ನಡೆದಾಡುವ ದೇವತೆ ಭವ್ಯತಾಯಿ ಅಮ್ಮನವರು, ಹಾಗೆ ಈ ಕ್ಷೇತ್ರದ ನಮ್ಮ RSS ಮುಖಂಡರು ಹಾಗೂ ಒಂದು ವಿದ್ಯಾಶಾಲೆಯನ್ನು ನಡೆಸುವಂಥ ಶ್ರೀಯುತರ ಒಂದು ಪರಿಚಯ. ರಾಘವೇಂದ್ರ RSS ಕರ್ನೂಲು ಜಿಲ್ಲಾ ಸಭಾಪತಿ. ನಿಮ್ಮ ಸ್ಕೂಲ್ ಹೆಸರು ಸರ್? ಶ್ರೀ ಜೀನಿಯಸ್ ಗ್ಲೋಬಲ್ ಸ್ಕೂಲ್, ಶ್ರೀ ವೈಷ್ಣವ್ ಇಂಗ್ಲೀಷ್ ಸ್ಕೂಲ್. ಹಾಗೆ ಮತ್ತೋರ್ವರು ವೆಂಕಟೇಶ್ ಸರ್, ವೆಂಕಟೇಶ್ ಅಂತ ಪ್ರೆಸ್ ರಿಪೋರ್ಟ್ರು, ಬ್ಯಾರೆ ಬಿಸ್ನೆಸ್ ಮಾಡ್ತೀವಿ, ನಮ್ಮ ಕೆಲಸಗಳು ಮಾಡ್ತೀವಿ. ನಮ್ಮ ಹೆಸರು ಪ್ರಕಾಶ್, ನಾವು ಕ್ಲಾಸ್ ಶಾಪ್ ಬಿಸ್ನೆಸ್ ಮಾಡ್ತೀವಿ. ಹಾಗೆ ನಮ್ಮ ಮಂತ್ರಾಲಯದಲ್ಲಿ ಕೂಡ ನಮ್ಮ ಬಂಧುಗಳು ಇರ್ತಾರೆ. ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲೂ ಸವಿತಾ ಸಮಾಜದವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಅದ್ಭುತ ಅನನ್ಯ ತಪ್ಪಾಗಲಾರದು. ಆ ಒಂದು ಪುಣ್ಯಕ್ಷೇತ್ರದಲ್ಲಿ ತ್ರಿಮೂರ್ತಿಗಳು ಅಣ್ಣ ತಮ್ಮಂದಿರು ಒಟ್ಟಿಗೆ ನಮ್ಮನ್ನು ಈ ಒಂದು ಕ್ಷೇತ್ರದಲ್ಲಿ ಜೊತೆಗೆ ನಿಂತು ಅವರ ಪರಿಚಯವನ್ನು ನೀಡಿ ಕ್ಷೇತ್ರ ದರ್ಶನ ಕಾರ್ಯಕ್ರಮ, ಗುರುಸಿರಿ ಕಾರ್ಯಕ್ರಮಗಳನ್ನು ಒಂದು ಮಾಹಿತಿಯನ್ನು ನೀಡಿದಂಥ ಎಲ್ಲರಿಗೂ ಸರ್ವ ಸನ್ಮಾನಗಳ ಪ್ರಾಪ್ತಿಯಾಗಲಿ. ರಾಯರು ಎಲ್ಲರಿಗೂ ಹಾರೈಸಲಿ. ಜಗನ್ಮಾತೆ ಗುಡ್ಡೆಮಾರನಹಳ್ಳಿಯ ಆದಿಶಕ್ತಿ ಮಹೇಶ್ವರಿ ಅಮ್ಮ ಕೂಡ ಎಲ್ಲರ ಮನೆಗೆ ನಂದಾದೀಪವನ್ನು ಬರಲಿ. ಈ ಒಂದು ಕ್ಷೇತ್ರಕ್ಕೆ ಬಂದಂಥ ನಾವೆಲ್ಲರೂ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಇಲ್ಲಿ ತಮ್ಮ RSS ಮುಖಂಡರು ಅಂತ ಹೇಳಿದ್ರು, 2000 ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ಇಂತಹ ಪ್ರತಿಭೆಗಳನ್ನು ನಾವು ಗುರುತಿಸಿ ಇಂಥವರನ್ನು ನಾವು ಬೆಳಕಿಗೆ ತಂದಾಗ ಇವರು ಆಧ್ಯಾತ್ಮಿಕದಲ್ಲಿದ್ದಾರೆ, ಆರ್ಥಿಕದಲ್ಲಿದ್ದಾರೆ ಮತ್ತು ಎಲ್ಲ ಒಂದು ಸಮಾಜದ ವಹಿವಾಟುಗಳಿಗೆ ಇಂತಹ ವ್ಯಕ್ತಿಗಳು ಬೇಕಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಗುರುತಿಸಿ ಅಂತ ಕಳಕಳಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಂಥವರಿಗೆ ಒಂದು ಸ್ಥಾನಮಾನ ಗೌರವಗಳನ್ನು ಕೊಟ್ಟು ನಮ್ಮೊಟ್ಟಿಗೆ ಇವರ ಪಯಣ ನಿರಂತರವಾಗಿ ಸಾಗ್ತಾ ಇರಲಿ ಅಂತ ಕೇಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮಹೇಶ್ವರಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಪ್ರಾಪ್ತಿಯಾಗಲಿ. ಅದೇ ಪ್ರಕಾರದಲ್ಲಿ ಗುರು ರಾಯರ ಅನುಗ್ರಹ ಸರ್ವರಿಗೂ ಸಿದ್ಧಿಯಾಗಲಿ. ನಮಸ್ತೆ.